ಹಲೋ ಗೆಳೆಯರೆ, ಇವತ್ತು ನಾವು ಸೋನಿಕ್ ದಿ ಹೆಡ್ಜಾಗ್ 3 ಮೂವಿನ ಎಕ್ಸ್ಪ್ಲೈನ್ ಮಾಡ್ತಾ ಇದೀವಿ. ಆಲ್ರೆಡಿ ಸೋನಿಕ್ ದಿ ಹೆಡ್ಜಾಗ್ ಪಾರ್ಟ್ 1 ಮತ್ತೆ ಪಾರ್ಟ್ 2 ಮೂವಿನ ಎಕ್ಸ್ಪ್ಲೈನ್ ಮಾಡಿದೀವಿ. ಬೇಕಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀವಿ, ಚೆಕ್ ಮಾಡಿ. ಆ ಮೂವಿ ಎಲ್ಲ ನೋಡುವಷ್ಟು ಟೈಮ್ ಇಲ್ಲ, ಬರೀ ನಾವು ಸೋನಿಕ್ 3 ಮೂವಿನ ಮಾತ್ರ ನೋಡ್ಬೇಕು ಅನ್ಕೊಂಡಿದ್ರೆ ಆ ಎರಡು ಮೂವಿಗಳ ಬಗ್ಗೆ ನಾನೇ ಚಿಕ್ಕದಾಗಿ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ಸೋನಿಕ್ ದಿ ಹೆಡ್ಜಾಗ್ 1 ಮೂವಿಲಿ ಸೋನಿಕ್ ತನ್ನ ಪ್ರಾಣ ಉಳಿಸ್ಕೊಳ್ಳೋಕೋಸ್ಕರ ಭೂಮಿಗೆ ಬರ್ತಾನೆ. ಭೂಮಿಗೆ ಬಂದ್ಮೇಲೆ ಅವನ ಪ್ರಾಣಕ್ಕೆ ರೋಬೋಟ್ನಿಕ್ ಇಂದ ಅಪಾಯ ಬರುತ್ತೆ. ಅವಾಗ ಸೋನಿಕ್ ಟಾಮ್ ಮತ್ತೆ ಮ್ಯಾಡಿ ಜೊತೆ ಸೇರಿ ರೋಬೋಟ್ನಿಕ್ ನ ಮಶ್ರೂಮ್ ಪ್ಲಾನೆಟ್ ಗೆ ಕಳಿಸಿ ಇವನು ಭೂಮಿಲಿ ಟಾಮ್ ಮತ್ತೆ ಮ್ಯಾಡಿ ಜೊತೆ ಖುಷಿಯಾಗಿರ್ತಾನೆ. ಇದು ಪಾರ್ಟ್ 1 ಸ್ಟೋರಿ. ಪಾರ್ಟ್ 2 ಅಲ್ಲಿ ಸೋನಿಕ್ ಟಾಮ್ ಮತ್ತೆ ಮ್ಯಾಡಿ ಜೊತೆ ಖುಷಿಯಾಗಿರ್ತಾನೆ. ಆವಾಗ ಮಶ್ರೂಮ್ ಪ್ಲಾನೆಟ್ ಇಂದ ರೋಬೋಟ್ನಿಕ್ ನಕಲ್ಸ್ ಅನ್ನೋ ಇನ್ನೊಂದು ಹೆಡ್ಜಾಗ್ ಹೆಲ್ಪ್ ತಗೊಂಡು ಭೂಮಿಗೆ ವಾಪಸ್ ಬರ್ತಾನೆ. ಭೂಮಿಗೆ ಬಂದ ನಕಲ್ಸ್ ಸೋನಿಕ್ ನ ಹಿಡ್ಕೊಂಡು ಮಾಸ್ಟರ್ ಆಫ್ ಎಮರಾಲ್ಡ್ ನ ಹುಡುಕೋಕೆ ಶುರು ಮಾಡ್ತಾನೆ. ಆದ್ರೆ ರೋಬೋಟ್ನಿಕ್ ನಕಲ್ಸ್ ಗೆ ಮೋಸ ಮಾಡಿ ಅವನೇ ಮಾಸ್ಟರ್ ಆಫ್ ಎಮರಾಲ್ಡ್ ನ ತಗೋಬಿಡ್ತಾನೆ. ಮಾಸ್ಟರ್ ಆಫ್ ಎಮರಾಲ್ಡ್ ಗೆ ಒಂದು ಸೂಪರ್ ಪವರ್ ಇರುತ್ತೆ. ಅದು ಯಾರ ಹತ್ರ ಇರುತ್ತೋ ಅವರು ಏನ್ ಅನ್ಕೊಂಡ್ರು ಅದೆಲ್ಲ ನಡೀತಾ ಇರುತ್ತೆ. ಹಾಗಾಗಿ ರೋಬೋಟ್ನಿಕ್ ಅದನ್ನ ಯೂಸ್ ಮಾಡ್ಕೊಂಡು ಒಂದು ದೊಡ್ಡ ರೋಬೋಟ್ ಮಾಡಿ ಸೋನಿಕ್ ನ ಸಾಯಿಸ್ಬೇಕು ಅಂತ ಅನ್ಕೋತಾನೆ. ಆದ್ರೆ ಸೋನಿಕ್, ನಕಲ್ಸ್, ಟೇಲ್ಸ್ 3 ಜನ ಸೇರಿ ರೋಬೋಟ್ನಿಕ್ ನ ಸೋಲ್ಸಿ ಮಾಸ್ಟರ್ ಆಫ್ ಎಮರಾಲ್ಡ್ ನ ತಗೊಂಡು ರೋಬೋಟ್ನಿಕ್ ನ ಸಾಯಿಸ್ಬಿಡ್ತಾರೆ. ಆಮೇಲೆ ಮಾಸ್ಟರ್ ಆಫ್ ಎಮರಾಲ್ಡ್ ನ 3 ಜನ ಸೇರಿ ಕಾಪಾಡೋಕೆ ನಿರ್ಧರಿಸ್ತಾರೆ. ಇದು ಸೋನಿಕ್ ಪಾರ್ಟ್ 2 ನ ಸ್ಟೋರಿ. ಇವಾಗ ಸೋನಿಕ್ ದಿ ಹೆಡ್ಜಾಗ್ ಪಾರ್ಟ್ 3 ಸ್ಟೋರಿ ನೋಡೋಣ. ವಿಡಿಯೋ ಶುರು ಮಾಡೋ ಮುಂಚೆ ನೀವೇನಾದ್ರೂ ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ವಿಡಿಯೋ ಪೂರ್ತಿ ನೋಡಿ, ಕಂಟೆಂಟ್ ಇಷ್ಟ ಆದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೊದಲನೇ ಸೀನ್ ಅಲ್ಲಿ ನಮಗೆ ಜಪಾನ್ ಅಲ್ಲಿರೋ ಟೋಕಿಯೋ ಬೇನ ಒಂದು ಪ್ರಿಸನ್ ಐಲ್ಯಾಂಡ್ ನ ತೋರಿಸ್ತಾರೆ. ಅಲ್ಲಿ ಒಂದು ಗ್ಲಾಸ್ ಟ್ಯೂಬ್ ಒಳಗಡೆ ಸೋನಿಕ್ ರೀತಿಯ ಕಾಣೋ ಒಂದು ಕಪ್ಪು ಹೆಡ್ಜಾಗಿರುತ್ತೆ. ಅದು ಸುಮಾರು 50 ವರ್ಷಗಳ ಹಿಂದೆನೆ ಭೂಮಿಗೆ ಬಂದಿರುತ್ತೆ. ಅಂದ್ರೆ ಸೋನಿಕ್ ಭೂಮಿಗೆ ಬರೋ ಮುಂಚೆನೆ ಅದು ಭೂಮಿಗೆ ಬಂದಿರುತ್ತೆ. ಅದನ್ನ ಸ್ಟಡಿ ಮಾಡಿ ಅದನ್ನ ಇವಾಗ ಒಂದು ಟ್ಯೂಬ್ ಅಲ್ಲಿ ಇಟ್ಟಿರ್ತಾರೆ. ಅದು 50 ವರ್ಷದಿಂದ ಒಂಚೂರು ಮೂವ್ ಆಗಿರಲ್ಲ. ಆದ್ರೆ ಒಂದಿನ ಆ ಕಪ್ಪಾಗಿರೋ ಹೆಡ್ಜಾಗ್ಗೆ ಏನೋ ನೆನಪಾಗುತ್ತೆ. ಹಾಗೆ ಅದು ಟ್ಯೂಬ್ ನ ಹೊಡ್ಕೊಂಡು ಈಚೆ ಬರುತ್ತೆ. ಅದನ್ನ ಗಾರ್ಡ್ ಮಾಡೋಕೆ ತುಂಬಾ ಜನ ಇರ್ತಾರೆ. ಅದಕ್ಕೆ ಸೋನಿಕ್ ರೀತಿಯ ಸೂಪರ್ ಸ್ಪೀಡ್ ಜೊತೆ ಟೆಲಿಪೋರ್ಟೇಷನ್ ಆಗೋ ಪವರ್ ಇರುತ್ತೆ. ಅಂದ್ರೆ ಒಂದ್ ಪ್ಲೇಸ್ ಇಂದ ಇನ್ನೊಂದ್ ಪ್ಲೇಸ್ ಗೆ ಕಣ್ ಮುಚ್ಚಿ ಕಣ್ ಬಿಡೋ ಅಷ್ಟರಲ್ಲಿ ಮೂವ್ ಆಗ್ತಾ ಇರುತ್ತೆ. ಹಾಗೆ ಅಲ್ಲಿಗೆ ಬಂದ ಎಲ್ಲಾ ಸೋಲ್ಜರ್ಸ್ಗೂ ಆ ಕಪ್ಪಾಗಿರುವ ಹೆಡ್ಜಾಗ್ ಅದರ ಪವರ್ಸ್ ಯೂಸ್ ಮಾಡ್ಕೊಂಡು ಚೆನ್ನಾಗಿ ಹೊಡೆದು ಅಲ್ಲಿಂದ ಎಸ್ಕೇಪ್ ಆಗ್ಬಿಡುತ್ತೆ. ಅಲ್ಲಿಗೆ ಸೀನ್ ಕಟ್ ಆಗುತ್ತೆ. ನೆಕ್ಸ್ಟ್ ಸೀನ್ ಅಲ್ಲಿ ನಮ್ಮ ಕಥೆಯ ನಾಯಕ ಸೋನಿಕ್ ಮತ್ತೆ ಅವನ ಫ್ರೆಂಡ್ಸ್ ಆಗಿರುವ ನಕಲ್ಸ್ ಮತ್ತೆ ಟೇಲ್ಸ್ 3 ಜನನು ಒಂದು ರೇಸ್ ಮಾಡ್ತಾ ಇರ್ತಾರೆ. ಸೋನಿಕ್ ಅವ್ರ 3 ಜನದಲ್ಲಿ ಎಲ್ರಿಗಿಂತ ಸ್ಪೀಡ್ ಆಗಿರ್ತಾನೆ. ಅದರಿಂದ ಸೋನಿಕ್ ಅವನೇ ಗೆಲ್ತಾನೆ ಅಂತ ಅನ್ಕೊಂಡಿರ್ತಾನೆ. ಟಾಮ್ ಮತ್ತೆ ಮ್ಯಾಡಿ ರೇಸ್ ನ ಸ್ಟಾರ್ಟ್ ಮಾಡ್ತಾರೆ. ಸೋನಿಕ್, ನಕಲ್ಸ್, ಟೇಲ್ಸ್ 3 ಜನ ಓಡೋಕೆ ಶುರು ಮಾಡ್ತಾರೆ. ಸೋನಿಕ್ ಅವನೇ ಸ್ಪೀಡ್ ಅಂತ ಆರಾಮಾಗಿ ಓಡ್ತಾ ಇರ್ತಾನೆ. ನೋಡಿದ್ರೆ ನಕಲ್ಸ್ ಮತ್ತೆ ಟೇಲ್ಸ್ ಅವನಿಗಿಂತ ಸ್ಪೀಡ್ ಆಗಿ ಓಡ್ತಾ ಇರ್ತಾರೆ. ನಕಲ್ಸ್ ಮತ್ತೆ ಟೇಲ್ಸ್ ಸ್ಪೀಡ್ ಆಗಿ ಹೋಗ್ತಾ ಇರೋದನ್ನ ನೋಡಿದ ಸೋನಿಕ್ ಅವನು ತುಂಬಾ ಸ್ಪೀಡ್ ಆಗಿ ಹೋಗಿ ಡೆಸ್ಟಿನೇಷನ್ ನ ರೀಚ್ ಆಗ್ತಾನೆ. ಆದ್ರೆ ಶಾಕಿಂಗ್ ಅನ್ನೋ ಹಾಗೆ ಆಲ್ರೆಡಿ ಅಲ್ಲಿ ನಕಲ್ಸ್ ಮತ್ತೆ ಟೇಲ್ಸ್ ಇರ್ತಾರೆ. ಅದನ್ನ ನೋಡಿ ಸೋನಿಕ್ಗೆ ನಂಬೋಕೆ ಆಗಲ್ಲ. ಯಾಕಂದ್ರೆ ಅವ್ರಿಗಿಂತ ಇವನ್ ತುಂಬಾ ಸ್ಪೀಡ್ ಇರ್ತಾನೆ. ಆದ್ರೂ ಅವ್ರ ಹೇಗೆ ಮೊದಲು ಡೆಸ್ಟಿನೇಷನ್ ರೀಚ್ ಆದ್ರು ಅಂತ. ಅವಾಗ ಸೋನಿಕ್ಗೆ ಗೊತ್ತಾಗುತ್ತೆ ನಕಲ್ಸ್ ಮತ್ತೆ ಟೇಲ್ಸ್ ಅಲ್ಲಿ ರಿಯಲ್ ಆಗಿ ಇಲ್ಲ, ಅದು ಕೇವಲ ಹಾಲೋಗ್ರಾಮ್ಸ್ ಅಂತ. ಅದನ್ನ ನೋಡಿದ ಸೋನಿಕ್, ನಕಲ್ಸ್, ಟೇಲ್ಸ್, ಟಾಮ್ ಮತ್ತೆ ಮ್ಯಾಡಿ ಎಲ್ಲ ಸೇರ್ಕೊಂಡು ಏನೋ ಪ್ಲಾನ್ ಮಾಡ್ತಿದ್ದಾರೆ ಅಂತ ಮತ್ತೆ ವಾಪಸ್ ಅವನು ರೇಸ್ ಸ್ಟಾರ್ಟ್ ಮಾಡಿದ್ದ ಜಾಗಕ್ಕೆ ಓಡೋಗ್ತಾನೆ. ನೋಡಿದ್ರೆ ಎಲ್ಲಾ ಸೇರಿ ಸೋನಿಕ್ ಬರ್ತ್ಡೇಗೆ ಸರ್ಪ್ರೈಸ್ ಕೊಡೋಕೆ ಪಾರ್ಟಿ ರೆಡಿ ಮಾಡಿರ್ತಾರೆ. ಆದ್ರೆ ಸೋನಿಕ್ ಹುಟ್ಟಿದ ದಿನ ಯಾವುದು ಅಂತ ಯಾರಿಗೂ ಗೊತ್ತಿರಲ್ಲ. ಆದ್ರೆ ಸೋನಿಕ್ ಭೂಮಿಗೆ ಬಂದಿದ್ದ ದಿನಾನೇ ಸೋನಿಕ್ ನ ಬರ್ತ್ಡೇ ಅಂತ ಟಾಮ್ ಮತ್ತೆ ಮ್ಯಾಡಿ ಆಚರಿಸ್ತಾ ಇರ್ತಾರೆ. ಅದರಿಂದ ಸೋನಿಕ್ ಖುಷಿ ಆಗ್ತಾನೆ. ಮತ್ತೆ ಎಲ್ಲ ಸೇರಿ ಪಾರ್ಟಿ ಮಾಡೋಕೆ ಶುರು ಮಾಡ್ತಾರೆ. ಹಾಗೆ ಆಟಾಡ್ತಾ ಸೋನಿಕ್ ಮತ್ತೆ ಟಾಮ್ ಸೋನಿಕ್ ಮೊದಲು ಇದ್ದ ಗುಹೆಗೆ ಹೋಗ್ತಾರೆ. ಅಲ್ಲಿ ಸೋನಿಕ್ ಲಾಂಗ್ಕ್ಲಾನ ಚಿತ್ರ ನೋಡ್ತಾನೆ. ಅದು ಸೋನಿಕ್ ಭೂಮಿಗೆ ಬಂದಿದ್ದ ದಿನ ಲಾಂಗ್ಕ್ಲಾ ನೆನಪಿಗೋಸ್ಕರ ಬಿಡಿಸಿರ್ತಾನೆ. ಅದನ್ನ ನೋಡಿದ ಟಾಮ್ ಸೋನಿಕ್ಗೆ, ನಿನ್ ಲೈಫ್ ಅಲ್ಲಿ ನೀನು ತುಂಬಾ ಕಳ್ಕೊಂಡಿದ್ಯಾ, ನೀನು ತುಂಬಾ ಒಳ್ಳೆಯವನು, ಅದಕ್ಕೆ ನಿನ್ ಲೈಫ್ ಅಲ್ಲಿ ನೀನು ತುಂಬಾ ಕಳ್ಕೊಂಡಿದ್ರು ನೀನು ಕೆಟ್ಟವನಾಗ್ಲಿಲ್ಲ. ಬೇರೆ ಯಾರಾದ್ರೂ ನಿನ್ ರೀತಿ ಲೈಫ್ ಅಲ್ಲಿ ತುಂಬಾ ಕಳ್ಕೊಂಡಿದ್ರೆ ಅವರು ವಿಲನ್ ಆಗ್ತಿದ್ರು. ಆದ್ರೆ ನೀನು ಹೀರೋ ಆದೆ, ಅದಕ್ಕೋಸ್ಕರನೇ ನೀನು ಸ್ಪೆಷಲ್ ಅಂತ ಸೋನಿಕ್ಗೆ ಹೇಳ್ತಾ ಇರ್ತಾನೆ. ಅಲ್ಲಿಗೆ ಸೀನ್ ಕಟ್ ಆಗುತ್ತೆ. ಈ ಕಡೆ ಜೈಲಿಂದ ತಪ್ಪಿಸ್ಕೊಂಡು ಬಂದ ಬ್ಲಾಕ್ ಕಲರ್ ಹೆಡ್ಜಾಗ್ ಟೋಕಿಯೋದ ಒಂದು ರೋಡ್ ಅಲ್ಲಿ ಬಂದು ನಿಂತ್ಕೊಳ್ಳುತ್ತೆ. ಅಲ್ಲಿಗೆ ಪೊಲೀಸರೆಲ್ಲ ಬಂದು ಆ ಹೆಡ್ಜಾಗ್ ಮೇಲೆ ಅಟ್ಯಾಕ್ ಮಾಡೋಕೆ ಶುರು ಮಾಡ್ತಾರೆ. ಆದ್ರೆ ಗೊತ್ತಲ್ಲ, ಆ ಹೆಡ್ಜಾಗ್ ಮೊದ್ಲೇ ತುಂಬಾ ಪವರ್ಫುಲ್. ಅದೇ ಎಲ್ರ ಮೇಲೂ ಅಟ್ಯಾಕ್ ಮಾಡಿ ಸಾಯಿಸೋಕೆ ಶುರು ಮಾಡುತ್ತೆ. ಈ ಕಡೆ ಎಲ್ರು ಸೋನಿಕ್ ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ. ಅವಾಗ ಅಲ್ಲಿಗೆ ಒಂದು ಹೆಲಿಕಾಪ್ಟರ್ ಬರುತ್ತೆ. ಅದರಲ್ಲಿ ಗಾರ್ಡಿಯನ್ ಯೂನಿಟ್ ಆಫ್ ನೇಷನ್ ಅನ್ನೋ ಒಂದು ಟೀಮ್ ಇಂದ ಡೈರೆಕ್ಟರ್ ರಾಕ್ವೆಲ್ ಅನ್ನೋ ಒಬ್ಳು ಲೇಡಿ ಬರ್ತಾಳೆ.
ಅವಳು ಬಂದು ಸೋನಿಕ್ ಟೀಮ್ ನ ಹೆಲ್ಪ್ ಬೇಕು ಅಂತ ಕೇಳ್ತಾಳೆ. ಯಾಕಂದ್ರೆ ಟೋಕಿಯೋ ಅಲ್ಲಿ ಇನ್ನೊಂದು ಹೆಡ್ಜಾಗ್ ಅಟ್ಯಾಕ್ ಮಾಡಿದೆ, ಆದ್ರಿಂದ ಎಲ್ರು ಸೋನಿಕ್ ಟೀಮ್ ಕಾಪಾಡಬೇಕು ಅಂತ ಕೇಳ್ಕೊತಾಳೆ. ಅದಕ್ಕೆ ಸೋನಿಕ್ ಟೀಮ್ ಒಪ್ಕೊಂಡು ಅವ್ರು ಬಂದ ಹೆಲಿಕಾಪ್ಟರ್ ಅಲ್ಲಿ ರಿಂಗ್ ಯೂಸ್ ಮಾಡ್ಕೊಂಡು ಪೋರ್ಟಲ್ ಯೂಸ್ ಮಾಡ್ಕೊಂಡು ಟೋಕಿಯೋಗೆ ಹೋಗ್ತಾರೆ. ಟೋಕಿಯೋ ಅಲ್ಲಿ ಆ ಬ್ಲಾಕ್ ಕಲರ್ ಹೆಡ್ಜಾಗ್ ಅಂತೂ ಫುಲ್ ಡಿಸ್ಟ್ರಕ್ಷನ್ ಮಾಡ್ತಾ ಇರುತ್ತೆ. ಅದನ್ನ ನೋಡಿ ಸೋನಿಕ್, ನಕಲ್ಸ್, ಟೇಲ್ಸ್ 3 ಜನನು ಹೆಲಿಕಾಪ್ಟರ್ ಇಂದ ಜಿಗಿದು ಆ ಬ್ಲಾಕ್ ಕಲರ್ ಹೆಡ್ಜಾಗ್ ನ ಸ್ಟಾಪ್ ಮಾಡೋಕೆ ಹೋಗ್ತಾರೆ. ಆದ್ರೆ ಆ ಬ್ಲಾಕ್ ಕಲರ್ ಹೆಡ್ಜಾಗ್ ಅಂತೂ ಎಲ್ರಿಗಿಂತ ತುಂಬಾ ಸ್ಪೀಡ್ ಆಗಿರುತ್ತೆ ಮತ್ತೆ ತುಂಬಾ ಪವರ್ಫುಲ್ ಆಗಿರುತ್ತೆ. ಅದರಿಂದ ಇವ್ರು 3 ಜನ ಸೇರಿದ್ರು ಆ ಹೆಡ್ಜಾಗ್ ನ ಸ್ಟಾಪ್ ಮಾಡೋಕೆ ಆಗೋದಿಲ್ಲ. ನೋಡೋಕೆ ಅದು ಸೋನಿಕ್ ರೀತಿನೇ ಇದ್ದ ಕಾರಣ ಸೋನಿಕ್ ಆ ಹೆಡ್ಜಾಗ್ ನ ನೀನ್ ಯಾಕೆ ನನ್ ರೀತಿನೇ ಇದ್ಯಾ ಅಂತ ಕೇಳುತ್ತೆ. ಅವಾಗ ಆ ಹೆಡ್ಜಾಗ್ ಕೂಡ ನೀನ್ ಯಾಕೆ ನನ್ ರೀತಿ ಇದ್ಯಾ, ನಾನು ಈ ಭೂಮಿಗೆ 50 ವರ್ಷದ ಮುಂಚೆನೆ ಬಂದಿದ್ದೆ, ಅದರಿಂದ ನೀನ್ ಹೇಳ್ಬೇಕು ನೀನ್ ಯಾಕೆ ನನ್ ರೀತಿನೇ ಕಾಣಿಸ್ತಿದ್ಯಾ ಅಂತ ಕೇಳುತ್ತೆ. ಆಮೇಲೆ ಮತ್ತೆ ಫೈಟ್ ಮಾಡೋಕೆ ಶುರು ಮಾಡ್ತಾರೆ. ಆದ್ರೆ ಆ ಬ್ಲಾಕ್ ಕಲರ್ ಹೆಡ್ಜಾಗ್ ಅಂತೂ 3 ಜನಕ್ಕೂ ಸರಿಯಾಗಿ ಹೊಡೆಯುತ್ತೆ. ಆಮೇಲೆ ಅವ್ರ 3 ಜನಕ್ಕೂ ವಾರ್ನಿಂಗ್ ಕೊಟ್ಟು ಒಂದು ಬೈಕ್ ಎತ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗುತ್ತೆ. ಸೋನಿಕ್ ಹೇಗಾದ್ರೂ ಮಾಡಿ ಆ ಬ್ಲಾಕ್ ಕಲರ್ ಹೆಡ್ಜಾಗ್ ನ ನಿಲ್ಲಿಸಬೇಕು ಅಂತ ಅವನು ಕೂಡ ತುಂಬಾ ಸ್ಪೀಡ್ ಆಗಿ ಓಡುತ್ತಾನೆ. ಸೋನಿಕ್ ಟೇಲ್ಸ್ ಹತ್ರ ಇಂದ ಒಂದು ಗ್ಯಾಜೆಟ್ ಇಸ್ಕೊಂಡು ಹೋಗಿರ್ತಾನೆ. ಅದನ್ನ ಆ ಬ್ಲಾಕ್ ಕಲರ್ ಹೆಡ್ಜಾಗ್ ಕೈಗೆ ಹಾಕಿದ್ರೆ ಅದ್ರ ಕೈಲಿ ತುಂಬಾ ಸ್ಪೀಡ್ ಆಗಿ ಓಡಕ್ಕಾಗಲ್ಲ ಮತ್ತೆ ಟೆಲಿಪೋರ್ಟ್ ಕೂಡ ಮಾಡಕ್ ಹೋಗೋದಿಲ್ಲ. ಒಂದ್ ರೀತಿ ಆ ಬೇಡಿ ಪವರ್ ಡ್ಯಾಂಪ್ನರ್ ಇದ್ದ ಹಾಗೆ. ಅದನ್ನ ಇಸ್ಕೊಂಡು ಸೋನಿಕ್ ಆ ಬ್ಲಾಕ್ ಕಲರ್ ಹೆಡ್ಜಾಗ್ ನ ಹಿಡಿಯೋಕೆ ಹೋಗ್ತಾನೆ. ಆದ್ರೆ ಆ ಬ್ಲಾಕ್ ಕಲರ್ ಹೆಡ್ಜಾಗ್ ಆ ಬೇಡಿಗೆ ಸೋನಿಕ್ ನೆ ಕಟ್ ಹಾಕ್ಬಿಟ್ಟು ಎಸ್ಕೇಪ್ ಆಗುತ್ತೆ. ಆಮೇಲೆ ಟೇಲ್ಸ್ ಬಂದು ಸೋನಿಕ್ ನ ಬಿಡಿಸ್ತಾಳೆ. ಇವಾಗ ಆ ಬ್ಲಾಕ್ ಕಲರ್ ಹೆಡ್ಜಾಗ್ ಬಗ್ಗೆ ತಿಳ್ಕೋಬೇಕು ಅಂತ JUN ನ ಕ್ಯಾಪ್ಟನ್ ಆಗಿದ್ದ ಕ್ಯಾಪ್ಟನ್ ವಾಲ್ಟರ್ಸ್ ನ 3 ಜನ ಮೀಟ್ ಮಾಡ್ತಾರೆ. ಅವಾಗ ಕ್ಯಾಪ್ಟನ್ ವಾಲ್ಟರ್ ಒಂದು ಕಥೆನ ಹೇಳೋಕೆ ಶುರು ಮಾಡ್ತಾನೆ. ಇವಾಗ ಇವರೆಲ್ಲ ಹಿಡಿಯೋಕೆ ಟ್ರೈ ಮಾಡ್ತಾ ಇರೋ ಆ ಬ್ಲಾಕ್ ಕಲರ್ ಹೆಡ್ಜಾಗ್ ಹೆಸರು ಶ್ಯಾಡೋ ಅಂತ. ಸುಮಾರು 50 ವರ್ಷಗಳ ಹಿಂದೆ ಆಕಾಶದಿಂದ ಒಂದು ಮೀಟಿಯೋರೈಟ್ ಬಂದು ಭೂಮಿಗೆ ಬಿದ್ದಿರುತ್ತೆ. ಆ ಮೀಟಿಯೋರೈಟ್ ನ ಎಕ್ಸ್ಟ್ರಾಕ್ಟ್ ಮಾಡಿದಾಗ ಅದರಲ್ಲಿ ಶ್ಯಾಡೋ ಇರೋದು ಗೊತ್ತಾಗುತ್ತೆ. ಶ್ಯಾಡೋಗೆ ಸೂಪರ್ ಪವರ್ ಇದ್ದ ಕಾರಣ ಎಲ್ರು ಶ್ಯಾಡೋ ಮೇಲೆ ಟೆಸ್ಟ್ ಮಾಡ್ಬೇಕು ಅಂತ ಅವನ್ನ ಕರ್ಕೊಂಡು ಹೋಗ್ತಾರೆ. ಆದ್ರೆ ಒಂದಿನ ಶ್ಯಾಡೋ ಓವರ್ ಪವರ್ ಆದ ಕಾರಣ JUN ಬೇಸ್ ಬ್ಲಾಸ್ಟ್ ಆಗುತ್ತೆ. ಅದರಿಂದ ತುಂಬಾ ಜನ ಸತ್ತೋಗ್ತಾರೆ. ಅದಕ್ಕೋಸ್ಕರ ಶ್ಯಾಡೋ ಫ್ರೀ ಆಗಿದ್ರೆ ಅವನಿಂದ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಅವನ್ನ ಒಂದು ಟ್ಯೂಬ್ ಒಳಗಡೆ ಹಾಕಿ 50 ವರ್ಷದಿಂದ ಅವನು ಎಲ್ಲೂ ಮೂವ್ ಆಗದೆ ಇರೋ ರೀತಿ ನೋಡ್ಕೋತಾ ಇರ್ತಾರೆ. ಇವಾಗಿರೋ ಕ್ಯಾಪ್ಟನ್ ವಾಲ್ಟರ್ಸ್ ಅವಾಗ ಡೈರೆಕ್ಟರ್ ಆಗಿರ್ತಾನೆ. ಇದನ್ನೆಲ್ಲ ಕ್ಯಾಪ್ಟನ್ ವಾಲ್ಟರ್ ಸೋನಿಕ್, ನಕಲ್ಸ್ ಮತ್ತೆ ಟೇಲ್ಸ್ ಗೆ ಹೇಳುವಾಗ ಅಲ್ಲಿಗೆ ರೋಬೋಟ್ನಿಕ್ ನ ಡ್ರೋನ್ ಗಳು ಬಂದು ಕ್ಯಾಪ್ಟನ್ ವಾಲ್ಟರ್ ಮೇಲೆ ಫೈರ್ ಮಾಡುತ್ತೆ. ಆ ಡ್ರೋನ್ ಗಳನ್ನ ನೋಡಿ ಸೋನಿಕ್ ಗೆ ಶಾಕ್ ಆಗುತ್ತೆ. ಯಾಕಂದ್ರೆ ಸೋನಿಕ್ ರೋಬೋಟ್ನಿಕ್ ನ ಸಾಯಿಸಿರ್ತಾನೆ. ಆದ್ರೆ ಆ ಡ್ರೋನ್ ಗಳು ರೋಬೋಟ್ನಿಕ್ ಇಲ್ದೆ ಹೇಗೆ ಅಲ್ಲಿಗೆ ಬಂದು ಅಂತ ಸೋನಿಕ್ ಗೆ ಶಾಕ್ ಆಗುತ್ತೆ. ಇವಾಗ ಆ ಡ್ರೋನ್ ಗಳೆಲ್ಲ ಸೇರಿ ಸೋನಿಕ್, ನಕಲ್ಸ್ ಮತ್ತೆ ಟೇಲ್ಸ್ ಗೆ ಫೈರ್ ಮಾಡ್ಬೇಕು. ಅಷ್ಟರಲ್ಲಿ ಯಾರೋ ಒಬ್ಬ ಬೈಕ್ ಅಲ್ಲಿ ಹೀರೋ ತರ ಬಂದು ಅವನ್ ಕೈಯಲ್ಲಿರೋ ಒಂದು ಗ್ಯಾಜೆಟ್ ಯೂಸ್ ಮಾಡ್ಕೊಂಡು ಡ್ರೋನ್ ಗಳನ್ನೆಲ್ಲ ಡಿಸ್ಮೆಂಟಲ್ ಮಾಡಿ ಅಲ್ಲಿಂದ ಸುಮ್ನೆ ಹೋಗ್ಬಿಡ್ತಾನೆ. ಅವನು ಹೆಲ್ಮೆಟ್ ಹಾಕಿದ್ದ ಕಾರಣ ಯಾರು ಅಂತ ಸೋನಿಕ್ ಗೆ ಗೊತ್ತಾಗಲ್ಲ. ಸೋನಿಕ್ ಇವಾಗ ಆ ಬೈಕ್ ನ ಫಾಲೋ ಮಾಡ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡಿರ್ತಾನೆ. ಆವಾಗ ಕ್ಯಾಪ್ಟನ್ ವಾಲ್ಟರ್ ಸೋನಿಕ್ ನ ಕರೆದು ಸೋನಿಕ್ ಗೆ ಒಂದು ಕೀ ಕೊಡ್ತಾರೆ. ಅಂದ್ರೆ ಸೈಂಟಿಸ್ಟ್ ಗಳು ಒಂದು ದೊಡ್ಡ ವೆಪನ್ ನ ರೆಡಿ ಮಾಡಿರ್ತಾರೆ. ಆ ವೆಪನ್ ಇಂದ ಬೇಕಾದ್ರೆ ಇಡೀ ಭೂಮಿನೇ ನಾಶ ಮಾಡಬಹುದು. ಅದಕ್ಕೆ 2 ಕೀ ಇರುತ್ತೆ. ಅದರಲ್ಲಿ ಒಂದು ಕೀ ಕ್ಯಾಪ್ಟನ್ ವಾಲ್ಟರ್ಸ್ ಹತ್ರ ಇರುತ್ತೆ. ಇವಾಗ ಕ್ಯಾಪ್ಟನ್ ವಾಲ್ಟರ್ ಸಾಯೋ ಸ್ಥಿತಿಯಲ್ಲಿ ಇದ್ದರಿಂದ ಸೋನಿಕ್ ನ ನಂಬಿ ಸೋನಿಕ್ ಗೆ ಆ ಕೀನ ಸೇಫ್ ಆಗಿ ಇಡೋಕೆ ಕೊಡ್ತಾನೆ. ಆ ಕೀ ಇಸ್ಕೊಂಡ ಸೋನಿಕ್ ಬೈಕ್ ನ ಫಾಲೋ ಮಾಡ್ಕೊಂಡು ಹೋಗ್ತಾನೆ. ಸೋನಿಕ್ ಅಲ್ಲಿಂದ ಹೋದ್ಮೇಲೆ ಅಲ್ಲಿಗೆ ಬಂದ ಡೈರೆಕ್ಟರ್ ರಾಕ್ವೆಲ್ ಕ್ಯಾಪ್ಟನ್ ವಾಲ್ಟರ್ ನ ಚೆಕ್ ಮಾಡಿದಾಗ ಕ್ಯಾಪ್ಟನ್ ವಾಲ್ಟರ್ ಬಳಿ ಕೀ ಇರೋದಿಲ್ಲ. ಅವಾಗ ಅವನ ಹತ್ರ ಸೋನಿಕ್, ಟೇಲ್ಸ್ ಮತ್ತೆ ನಕಲ್ಸ್ ಇರೋ ಒಂದು ಇಮೇಜ್ ಸಿಗುತ್ತೆ. ಅದರಿಂದ ಸೋನಿಕ್, ನಕಲ್ಸ್ ಮತ್ತೆ ಟೇಲ್ಸ್ ಕ್ಯಾಪ್ಟನ್ ವಾಲ್ಟರ್ ನ ಅಟ್ಯಾಕ್ ಮಾಡಿ ಆ ಕೀ ಎತ್ಕೊಂಡು ಹೋಗಿದ್ದಾರೆ ಅಂತ ಡೈರೆಕ್ಟರ್ ರಾಕ್ವೆಲ್ ತಪ್ಪು ತಿಳ್ಕೊತಾಳೆ. ಈ ಕಡೆ ಸೋನಿಕ್, ನಕಲ್ಸ್ ಮತ್ತೆ ಟೇಲ್ಸ್ 3 ಜನ ಆ ಬೈಕ್ ನ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಆ ಬೈಕ್ ಒಂದು ಪೋರ್ಟ್ ಹತ್ರ ಹೋಗಿ ನಿಲ್ಲುತ್ತೆ. ಆ ಬೈಕ್ ಅಲ್ಲಿ ಇದ್ದ ವ್ಯಕ್ತಿ ಹೆಲ್ಮೆಟ್ ಓಪನ್ ಮಾಡ್ತಾನೆ. ಅವಾಗ ಗೊತ್ತಾಗುತ್ತೆ ಆ ಬೈಕ್ ಅಲ್ಲಿ ಬಂದವನು ಬೇರೆ ಯಾರು ಅಲ್ಲ, ಏಜೆಂಟ್ ಸ್ಟೋನ್ ಅಂತ. ಆದ್ರೆ ರೋಬೋಟ್ನಿಕ್ ಗೆ ಅವನು ನೋಡಿ ಶಾಕ್ ಆಗುತ್ತೆ. ಯಾಕಂದ್ರೆ ರೋಬೋಟ್ನಿಕ್ ಜೊತೆನೆ ಏಜೆಂಟ್ ಸ್ಟೋನ್ ಕೂಡ ಸತ್ತೋಗಿದ್ದಾನೆ ಅಂತ ಸೋನಿಕ್ ಮತ್ತೆ ಟೀಮ್ ತಿಳ್ಕೊಂಡಿರ್ತಾರೆ. ಏಜೆಂಟ್ ಸ್ಟೋನ್ ನ ನೋಡಿ ಶಾಕ್ ಆದ ಸೋನಿಕ್, ನೀನ್ ಹೇಗೆ ಇನ್ನೂ ಬದುಕಿದ್ಯಾ, ರೋಬೋಟ್ನಿಕ್ ಹೇಗೆ ಇನ್ನೂ ಬದುಕಿರೋಕೆ ಸಾಧ್ಯ, ಅವನೇಕೆ ಆ ಡ್ರೋನ್ ಗಳನ್ನ ಯೂಸ್ ಮಾಡಿ ಕ್ಯಾಪ್ಟನ್ ವಾಲ್ಟರ್ ನ ಕೊಲೆ ಮಾಡ್ದ ಅಂತ ಕೇಳ್ತಾನೆ. ಅವಾಗ ಏಜೆಂಟ್ ಸ್ಟೋನ್, ರೋಬೋಟ್ನಿಕ್ ಬದುಕಿರೋದು ನಿಜ, ನಾನು ಕೂಡ ಬದುಕಿರೋದು ನಿಜ, ಆದ್ರೆ ನಾವ್ಯಾರು ಆ ಡ್ರೋನ್ ಗಳನ್ನ ಅಕ್ಸೆಸ್ ಮಾಡಿಲ್ಲ. ನಾವು ಕ್ಯಾಪ್ಟನ್ ವಾಲ್ಟರ್ ನ ಕೊಲೆ ಮಾಡ್ಬೇಕು ಅಂತ ಕೂಡ ಅನ್ಕೊಂಡಿರ್ಲಿಲ್ಲ. ಬೇಕಿದ್ರೆ ನಿನ್ಗೆ ಪ್ರೂವ್ ಮಾಡ್ತೀನಿ ಅಂತ ಏಜೆಂಟ್ ಸ್ಟೋನ್ ಹೇಳಿ ನೀರಿಂದ ಒಂದು ಕ್ರ್ಯಾಪ್ ಶೇಪ್ ಅಲ್ಲಿ ಇರೋ ಶಿಪ್ ನ ಈಚೆ ತರಿಸ್ತಾನೆ. ಒಳಗೆ ಹೋಗಿ ನೋಡಿದ್ರೆ ಇವಾಗ ರೋಬೋಟ್ನಿಕ್ ಚೆನ್ನಾಗಿ ತಿಂದು ಕುಡ್ದು ದಪ್ಪ ಆಗ್ಬಿಟ್ಟಿರ್ತಾನೆ. ಅದರಿಂದ ರೋಬೋಟ್ನಿಕ್ ಆ ಡ್ರೋನ್ಸ್ ಇಂದ ಅಟ್ಯಾಕ್ ಮಾಡಿಲ್ಲ ಅಂತ ಸೋನಿಕ್ ಗೆ ಗೊತ್ತಾಗುತ್ತೆ. ರೋಬೋಟ್ನಿಕ್ ಗೆ ಅವನ ಡ್ರೋನ್ಸ್ ನ ಯಾರೋ ಒಂದು ಮೌಂಟೇನ್ ಇಂದ ಅಕ್ಸೆಸ್ ಮಾಡಿದ್ದಾರೆ. ಎಲ್ರು ಅಲ್ಲಿಗೆ ಹೋಗಿ ಯಾರು ನೋಡೋಣ ಅಂತ ಮತ್ತೆ ಹಳೆ ರೋಬೋಟ್ನಿಕ್ ರೀತಿ ರೆಡಿ ಆಗ್ತಾನೆ. ಈ ಕಡೆ ಶ್ಯಾಡೋ ಅವನ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದ ಜಾಗಕ್ಕೆ ಹೋಗ್ತಾನೆ. ಅಲ್ಲಿ ಅವನಿಗೆ ಒಂದು ಸ್ಕೇಟಿಂಗ್ ಶೂ ಸಿಗುತ್ತೆ. ಅದನ್ನ ನೋಡ್ತಿದ್ದ ಹಾಗೆ ಅವನಿಗೆ ಅವನ ಹಳೆ ಕತೆ ನೆನಪಾಗುತ್ತೆ. ಆ ಸ್ಕೇಟಿಂಗ್ ಶೂಸ್ ಬಂದು ಹುಡುಗಿಯದ್ದು.
ಆ ಹುಡುಗಿ ಶ್ಯಾಡೋ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದ ಪ್ರೊಫೆಸರ್ ನ ಮೊಮ್ಮಗಳು. ಅವಳು ಲ್ಯಾಬ್ ಅಲ್ಲಿ ಶ್ಯಾಡೋನ ನೋಡ್ತಾಳೆ. ಶ್ಯಾಡೋ ಯಾವಾಗಲೂ ಕೋಪದಲ್ಲಿ ಇರೋ ರೀತಿ ಇರ್ತಾನೆ. ಅವಳು ಶ್ಯಾಡೋಗೆ ಸ್ಮೈಲ್ ಮಾಡೋಕೆ ಹೇಳ್ಕೊಡ್ತಾಳೆ, ಶ್ಯಾಡೋ ಜೊತೆ ಆಟ ಆಡ್ತಾ ಇರ್ತಾಳೆ. ಇಬ್ರು ರಾತ್ರಿ ಹೊತ್ತು ಲ್ಯಾಬ್ ಇಂದ ಈಚೆ ಹೋಗಿ ನಕ್ಷತ್ರಗಳನ್ನ ನೋಡ್ತಾ ಇರ್ತಾರೆ. ಶ್ಯಾಡೋ ಅದನ್ನೆಲ್ಲ ನೆನಪಿಸಿಕೊಳ್ತಿದ್ದ ಹಾಗೆ ಅಲ್ಲಿಗೆ ಜೈಲಿಂದ ತಪ್ಪಿಸಿಕೊಂಡು ಶ್ಯಾಡೋ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದ ಪ್ರೊಫೆಸರ್ ಬರ್ತಾನೆ. ಅವನು ಮತ್ತೆ ಶ್ಯಾಡೋ ಜೊತೆಯಾಗಿ ಏನೋ ಪ್ಲಾನ್ ಮಾಡೋಕೆ ಶುರು ಮಾಡ್ತಾರೆ. ಈ ಕಡೆ ಆ ಲ್ಯಾಬ್ ಇದ್ದ ಜಾಗಕ್ಕೆ ರಿಂಗ್ಸ್ ಯೂಸ್ ಮಾಡಿಕೊಂಡು ಸೋನಿಕ್ ಟೀಮ್ ಜೊತೆ ರೋಬೋಟ್ನಿಕ್ ಕೂಡ ಬರ್ತಾನೆ. ಲ್ಯಾಬ್ಗೆ ಎಂಟ್ರಿ ಆದಾಗ ಅಲ್ಲಿ ಅವರಿಗೆ 3 ದಾರಿ ಕಾಣಿಸುತ್ತೆ. ಟೇಲ್ಸ್ ಮತ್ತೆ ಸ್ಟೋನ್ ಒಂದು ಕಡೆ ಹೋಗ್ತಾರೆ, ನಕಲ್ಸ್ ಒಂದು ಕಡೆ ಹೋಗ್ತಾನೆ, ಸೋನಿಕ್ ಮತ್ತೆ ರೋಬೋಟ್ನಿಕ್ ಇನ್ನೊಂದು ಕಡೆ ಹೋಗ್ತಾರೆ. ಅವಾಗ ಶ್ಯಾಡೋ ಎಲ್ರೂನು ಕಿಡ್ನಾಪ್ ಮಾಡೋಕೆ ಶುರು ಮಾಡ್ತಾನೆ. ಸೋನಿಕ್ ಮತ್ತೆ ರೋಬೋಟ್ನಿಕ್ ಒಂದು ರೂಮ್ ಒಳಗೆ ಹೋಗ್ತಾರೆ. ಅಲ್ಲಿ ಸೋನಿಕ್ಗೆ ಶ್ಯಾಡೋ ಜೊತೆ ಇದ್ದ ಹುಡುಗಿಯ ಆಟ ಸಾಮಾನು ಕಾಣಿಸುತ್ತೆ. ಅಲ್ಲೇ ರೋಬೋಟ್ನಿಕ್ಗೆ ಅವನ ಡ್ರೋನ್ಗಳು ಕಾಣಿಸ್ತಾವೆ. ಅವಾಗ ಅಲ್ಲಿಗೆ ರೋಬೋಟ್ನಿಕ್ ರೀತಿನೇ ಕಾಣೋ ಇನ್ನೊಬ್ಬ ವಯಸ್ಸಾಗಿರೋ ವ್ಯಕ್ತಿ ಬರ್ತಾನೆ. ಅವನು ರೋಬೋಟ್ನಿಕ್ ನ ತಾತ. ಅವನೇ ಆ ಡ್ರೋನ್ಗಳನ್ನ ಕದ್ದಿರೋದು. ಜೊತೆಗೆ ಅವನೇ ಶ್ಯಾಡೋ ಜೊತೆ ಇರೋ ಪ್ರೊಫೆಸರ್. ರೋಬೋಟ್ನಿಕ್ ಅವನ ತಾತನ ಜೊತೆ ಒಂದಾಗ್ತಾನೆ. ಶ್ಯಾಡೋ ಸೋನಿಕ್ ನ ಟೇಲ್ಸ್ ಮತ್ತೆ ನಕಲ್ಸ್ ಜೊತೆ ಕಂಬಕ್ಕೆ ಕಟ್ಟಾಗ್ತಾನೆ. ಅಲ್ಲಿ ತಾತ ರೋಬೋಟ್ನಿಕ್ ಸೋನಿಕ್ ಹತ್ರ ಇದ್ದ ವೆಪನ್ ಕೀನ ಕಿತ್ಕೋತಾನೆ. ಆ ವೆಪನ್ ನ ತಾತನೇ ಜೈಲಲ್ಲಿದ್ದು ರೆಡಿ ಮಾಡಿರ್ತಾನೆ. ಇವಾಗ ಆ ವೆಪನ್ ಯೂಸ್ ಮಾಡ್ಕೊಂಡು GUN ನ ನಾಶ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾರೆ. ಅಂದ್ರೆ ಇನ್ನೊಂದ್ ಕೀ GUN ಹೆಡ್ ಕ್ವಾರ್ಟರ್ಸ್ ಅಲ್ಲೇ ಇರುತ್ತೆ. ಮೊದಲು ಅದನ್ನ ತಗೊಂಡು ವೆಪನ್ ಆನ್ ಮಾಡಿ GUN ನ ನಾಶ ಮಾಡೋಕೆ ಪ್ರೊಫೆಸರ್ ಮತ್ತೆ ಶ್ಯಾಡೋ ಪ್ಲಾನ್ ಮಾಡಿರ್ತಾರೆ. ಅದರ ಜೊತೆಗೆ ರೋಬೋಟ್ನಿಕ್ ಮತ್ತೆ ಸ್ಟೋನ್ ಕೂಡ ಸೇರ್ಕೋತಾರೆ. ಇವಾಗ ಅವರೆಲ್ಲರೂ ಶಿಪ್ ಅಲ್ಲಿ GUN ಕಡೆ ಹೋಗ್ತಾರೆ. ಹೋಗುವಾಗ ಶ್ಯಾಡೋ ಒಂದು ಬಾಂಬ್ ಹಾಕಿ ಹೋಗ್ತಾನೆ. ಅದರಿಂದ ಬ್ಲಾಕ್ ಹೋಲ್ ಕ್ರಿಯೇಟ್ ಆಗುತ್ತೆ. ಇನ್ನೇನು ಆ ಬ್ಲಾಕ್ ಹೋಲ್ ಒಳಗೆ ನಮ್ಮ ಸೋನಿಕ್ ಟೀಮ್ ಹೋಗ್ಬೇಕು. ಅಷ್ಟರಲ್ಲಿ ರಿಂಗ್ ಯೂಸ್ ಮಾಡ್ಕೊಂಡು ಲ್ಯಾಬ್ ಇಂದ ಈಚೆ ಬರ್ತಾರೆ. ಆ ಬ್ಲಾಕ್ ಹೋಲ್ ಇಡೀ ಬೆಟ್ಟನೇ ನುಣ್ಕೋಬಿಡುತ್ತೆ. ಈ ಕಡೆ ರೋಬೋಟ್ನಿಕ್ ಅವನ ತಾತನ ಜೊತೆ ವರ್ಚುವಲ್ ಅಲ್ಲಿ ಲೈಫ್ ನ ಎಂಜಾಯ್ ಮಾಡ್ತಾ ಇರ್ತಾನೆ. ಈ ಕಡೆ ಸೋನಿಕ್ ಟೀಮ್ ರಿಂಗ್ ಯೂಸ್ ಮಾಡ್ಕೊಂಡು ವಾಪಸ್ ಮನೆಗೆ ಬರ್ತಾರೆ. ಅಲ್ಲಿ ಟಾಮ್ ಮತ್ತೆ ಮ್ಯಾಡಿ ಸಹಾಯದಿಂದ ಚೈನ್ ಇಂದ ಬಿಡಿಸ್ಕೊಂಡು ಅವರಿಗೆ ಶ್ಯಾಡೋ ಬಗ್ಗೆ ಹೇಳ್ತಾರೆ. ಮೊದಲು ಅವರು ಶ್ಯಾಡೋಗಿಂತ ಮುಂಚೆ ಹೋಗಿ GUN ನಲ್ಲಿರೋ ಕೀ ತಗೋಬೇಕು ಅಂತ ಅನ್ಕೋತಾರೆ. ಅದಕ್ಕೆ ಟಾಮ್ ಮತ್ತೆ ಮ್ಯಾಡಿ ಕೂಡ ಸಹಾಯ ಮಾಡೋಕೆ ಒಪ್ಕೋತಾರೆ. GUN ಗೆ ಹೋಗೋದು ಅಷ್ಟೊಂದು ಈಸಿ ಇರಲ್ಲ. ಮೊದಲು ಬೇಸುತ್ತಾ ಇರೋ ಶೀಲ್ಡ್ ನ ದಾಟಿಕೊಂಡು ಒಳಗೆ ಹೋಗಿ ಕೀ ಹತ್ರಕ್ಕೆ ಹೋಗೋ ದಾರಿಯಲ್ಲಿ ಇರೋ ಎಲ್ಲಾ ಅಬ್ಸ್ಟೇಕಲ್ ನ ದಾಡ್ಕೊಂಡು ಕೀ ಬಳಿಗೆ ಹೋಗ್ಬೇಕಿರುತ್ತೆ. ಸೋನಿಕ್ ಶೀಲ್ಡ್ ನ ದಾಟೋಕೆ ಮ್ಯಾಡಿ ಮತ್ತೆ ಟಾಮ್ ನ GUN ಏಜೆಂಟ್ಸ್ ರೀತಿ ಬೇಸ್ ಒಳಗೆ ಕಳಿಸಿ ಒಂದು USB ನ ಸರ್ವರ್ ಗೆ ಹಾಕ್ಬೇಕಿರುತ್ತೆ. ಅದರಿಂದ ಟೇಲ್ಸ್ ಶೀಲ್ಡ್ ನ ಓಪನ್ ಮಾಡ್ತಾಳೆ. ಅವಾಗ ಸೋನಿಕ್ ಬೇಸ್ ಒಳಗೆ ಹೋಗ್ತಾನೆ. ಈ ಕಡೆ ರೋಬೋಟ್ನಿಕ್ ಮತ್ತೆ ತಾತ ಅವರ ಹೇಡಿ ಶಿಪ್ ಇಂದ ಅಂಡರ್ ಗ್ರೌಂಡ್ ಒಳಗೆ ಶೀಲ್ಡ್ ನ ದಾಟ್ಕೊಂಡು ಹೋಗ್ತಾರೆ. ಇನ್ವಿಸಿಬಲ್ ಸೂಟ್ ಹಾಕೊಂಡು ಬೇಸ್ ಒಳಗೆ ಹೋಗ್ತಾರೆ. ರೋಬೋಟ್ನಿಕ್ ಮತ್ತೆ ತಾತ ಕೀ ಇದ್ದ ರೂಮ್ ಗೆ ಹೋಗ್ತಾರೆ. ಅಲ್ಲಿಗೆ ಸೋನಿಕ್ ಕೂಡ ಬರ್ತಾನೆ. ಅವ್ರು ಬಂದಿರೋದು ಡೈರೆಕ್ಟರ್ ರಾಕ್ವೆಲ್ ಗೆ ಗೊತ್ತಾಗಿ ಅವಳು ಎಲ್ರೂನು ಟ್ರ್ಯಾಪ್ ಮಾಡಿ ಕೀ ಎತ್ಕೋತಾಳೆ. ಅಲ್ಲಿಗೆ ಸೋನಿಕ್ ಗೆ ಸಹಾಯ ಮಾಡೋಕೆ ಟೇಲ್ಸ್, ನಕಲ್ಸ್, ಮ್ಯಾಡಿ, ಟಾಮ್ ಎಲ್ರು ಬರ್ತಾರೆ. ಆದ್ರೆ ಎಲ್ರು ಟ್ರ್ಯಾಪ್ ಅಲ್ಲಿ ತಗಲಾಕೊಳ್ತಾರೆ. ರಾಕ್ವೆಲ್ ಕೀ ತಗೊಂಡು ಈಚೆ ಹೋಗುವಾಗ ಟಾಮ್ ಪ್ಲಾನ್ ಮಾಡಿ ಟೇಲ್ಸ್ ನ ಒಂದು ಗ್ಯಾಜೆಟ್ ಯೂಸ್ ಮಾಡ್ಕೊಂಡು ಅವನ್ ಫೇಸ್ ನ ಕ್ಯಾಪ್ಟನ್ ವಾಲ್ಟರ್ ರೀತಿ ಮಾಡ್ಕೊಂಡು ರಾಕ್ವೆಲ್ ಹತ್ರ ಬಂದು ಕೀ ಇಸ್ಕೋತಾನೆ. ರಾಕ್ವೆಲ್ ಅಲ್ಲಿಂದ ಹೋದ್ಮೇಲೆ ಅಲ್ಲಿಗೆ ಶ್ಯಾಡೋ ಬಂದು ಟಾಮ್ ನ ವಾಲ್ಟರ್ ಅನ್ಕೊಂಡು ಟಾಮ್ಗೆ ಒಂದು ಪಂಚ್ ಕೊಟ್ಟು ಕೀ ಎತ್ಕೊಂಡು ಹೋಗ್ತಾನೆ. ಟಾಮ್ಗೆ ಶ್ಯಾಡೋ ಪಂಚ್ ಇಂದ ತುಂಬಾ ಏಟ್ ಆಗುತ್ತೆ. ಶ್ಯಾಡೋ ಕೀ ತಗೊಂಡು ರೋಬೋಟ್ನಿಕ್ ಮತ್ತೆ ತಾತನ ಕಾಪಾಡ್ಕೊಂಡು ವೆಪನ್ ಒಳಗೆ ಹೋಗ್ತಾರೆ. ವೆಪನ್ ಆನ್ ಮಾಡ್ಕೊಂಡು ಸ್ಪೇಸ್ ಕಡೆ ಹೋಗೋಕೆ ಶುರು ಮಾಡ್ತಾರೆ. ಅವಾಗ ಸ್ಟೋನ್ ರೋಬೋಟ್ನಿಕ್ ಗೆ ಕಾಲ್ ಮಾಡಿ ತಾತ ಮತ್ತೆ ಶ್ಯಾಡೋ ಇಡೀ ಭೂಮಿನ ಬ್ಲಾಸ್ಟ್ ಮಾಡೋಕೆ ಹೊರಟಿದ್ದಾರೆ ಅಂತ ಹೇಳ್ತಾನೆ. ತಾತ ಮತ್ತೆ ಶ್ಯಾಡೋ ತಾತನ ಮೊಮ್ಮಗಳನ್ನು ಕಳ್ಕೊಂಡಿದ್ಕೆ ಇಡೀ ಭೂಮಿನ ನಾಶ ಮಾಡ್ಬೇಕು ಅನ್ಕೊಂಡಿರ್ತಾರೆ. ಈ ಕಡೆ ಟಾಮ್ಗೆ ಏಟ್ ಆಗಿರೋದು ನೋಡಿ ಸೋನಿಕ್ಗೆ ತುಂಬಾ ಕೋಪ ಬಂದು ನಕಲ್ಸ್ ಹತ್ರ ಮಾಸ್ಟರ್ ಆಫ್ ಎಮರಾಲ್ಡ್ ಕೊಡು ಅಂತಾನೆ. ಆದ್ರೆ ಮೊದಲಿಗೆ ನಕಲ್ಸ್ ಕೊಡಲ್ಲ ಅಂತ ಹೇಳ್ತಾ ಇರ್ತಾನೆ. ಆದ್ರೆ ಸೋನಿಕ್ ಸ್ವಲ್ಪ ಜೋರಾಗಿ ಕೇಳ್ತಾನೆ. ಎಮರಾಲ್ಡ್ ವೇಡ್ ಹತ್ರ ಇರುತ್ತೆ. ಸೋನಿಕ್ ಹೋಗಿ ಎಮರಾಲ್ಡ್ ನ ತಗೋತಾನೆ. ಅದ್ರಿಂದ ಅವನು ಇವಾಗ ಗೋಲ್ಡನ್ ಕಲರ್ ಆಗ್ತಾನೆ. ನಕಲ್ಸ್ ಮತ್ತೆ ಟೇಲ್ಸ್ ಗೆ ಸೋನಿಕ್ ರಿವೆನ್ ತಗೊಳ್ಳೋಕೆ ಹೋಗ್ತಾ ಇದ್ದಾನೆ ಅಂತ ಗೊತ್ತಾಗುತ್ತೆ. ಇವಾಗ ಸೋನಿಕ್ ಕೂಡ ಶ್ಯಾಡೋ ರೀತಿ ಆಗ್ತಾ ಇರ್ತಾನೆ. ಅವನ ಮನಸ್ಸು ರಿವೆಂಜ್ ಇಂದ ಡಾರ್ಕ್ನೆಸ್ ಕಡೆ ಹೋಗ್ತಾ ಇರುತ್ತೆ. ತಾತ ಮತ್ತೆ ಶ್ಯಾಡೋ ಭೂಮಿನ ಯಾಕೆ ನಾಶ ಮಾಡೋಕೆ ಹೊರಟಿದ್ದಾರೆ ಅಂದ್ರೆ GUN ಅವರು ಶ್ಯಾಡೋನ ಅವರ ಕಂಟ್ರೋಲ್ಗೆ ತಗೊಳ್ಳೋಕೆ 50 ವರ್ಷದ ಹಿಂದೆ ತಾತ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದ ಲ್ಯಾಬ್ ಗೆ ಹೋದಾಗ ಮಿಸ್ ಆಗಿ ಲ್ಯಾಬ್ ಎಲ್ಲ ಬ್ಲಾಸ್ಟ್ ಆಗಿ ತಾತನ ಮೊಮ್ಮಗಳು ಸತ್ತೋಗಿರ್ತಾಳೆ. ಅದಕ್ಕೆ ಶ್ಯಾಡೋ ಮತ್ತೆ ತಾತ ಸೇರಿ ಭೂಮಿನೇ ನಾಶ ಮಾಡಿ ರಿವೆನ್ ತಗೋಬೇಕು ಅನ್ಕೊಂಡಿರ್ತಾರೆ. ಅದಕ್ಕೆ ತಾತ ಆ ವೆಪನ್ ನ ರೆಡಿ ಮಾಡಿರ್ತಾನೆ. ಅದು ಭೂಮಿನ ಬ್ಲಾಸ್ಟ್ ಮಾಡ್ಬೇಕು ಅಂದ್ರೆ ಮೊದಲು ಶ್ಯಾಡೋ ಅದನ್ನ ಪವರ್ ಅಪ್ ಮಾಡ್ಬೇಕಿರುತ್ತೆ. ಹಾಗೆ ಶ್ಯಾಡೋ ವೆಪನ್ ನ ಪವರ್ ಅಪ್ ಮಾಡೋಕೆ ಶುರು ಮಾಡ್ತಾನೆ. ತಾತ ನಿಜವಾಗಲೂ ಭೂಮಿನ ನಾಶ ಮಾಡೋಕೆ ಹೊರಟಿದ್ದಾನೆ ಅಂತ ರೋಬೋಟ್ನಿಕ್ ಗೆ ಗೊತ್ತಾಗುತ್ತೆ. ರೋಬೋಟ್ನಿಕ್ ಎಷ್ಟೇ ಕೆಟ್ಟವನಾಗಿದ್ರು ಅವನಿಗೆ ಭೂಮಿನ ನಾಶ ಮಾಡೋದು ಇಷ್ಟ ಇರಲ್ಲ. ಶ್ಯಾಡೋ ವೆಪನ್ ಪವರ್ ಅಪ್ ಮಾಡಿದ್ಮೇಲೆ ವೆಪನ್ ಇಂದ ಫೈರ್ ಆಗೋಕೆ 10 ನಿಮಿಷ ಟೈಮ್ ಇರುತ್ತೆ.
ಅಷ್ಟರಲ್ಲಿ ಸೋನಿಕ್ ಸ್ಪೇಸ್ ಗೆ ಬಂದು ಶ್ಯಾಡೋ ಜೊತೆ ಫೈಟ್ ಮಾಡೋಕೆ ಶುರು ಮಾಡ್ತಾನೆ. ಇಬ್ರಿಗೂ ಒಂದು ಮಸ್ತ್ ಆಗಿರೋ ಫೈಟ್ ಆಗುತ್ತೆ. ಶ್ಯಾಡೋ ಸೋನಿಕ್ ಹತ್ರ ಇದ್ದ ಎಮರಾಲ್ಡ್ ನ ಪವರ್ ನ ತಗೊಂಡು ಅದರಿಂದ ಇಬ್ರು ಹತ್ರನೂ ಎಮರಾಲ್ಡ್ ಪವರ್ ಬರುತ್ತೆ. ಸೋನಿಕ್ ಶ್ಯಾಡೋಗೆ ಚೆನ್ನಾಗಿ ಹೊಡೆದು ಇನ್ನೇನು ಕೊಲ್ಲೋಕೆ ಹೋಗ್ತಾ ಇರ್ತಾನೆ. ಸೋನಿಕ್ ಶ್ಯಾಡೋನ ಕೊಂದ್ರೆ ಅವನು ಕೂಡ ಕೆಟ್ಟವನಾಗ್ತಾನೆ ಅಂತ ಗೊತ್ತಾಗಿ ಶ್ಯಾಡೋನ ಸಾಯಿಸದೆ ಅವನಿಗೆ ರಿವೆಂಜೆ ಎಲ್ಲದಕ್ಕೂ ಸೊಲ್ಯೂಷನ್ ಅಲ್ಲ ಅಂತ ಅರ್ಥ ಮಾಡಿಸ್ತಾನೆ. ಅದರಿಂದ ಶ್ಯಾಡೋಗೂ ಭೂಮಿನ ನಾಶ ಮಾಡೋದು ಸರಿಯಲ್ಲ ಅಂತ ಅನ್ಸುತ್ತೆ. ಈ ಕಡೆ ರೋಬೋಟ್ನಿಕ್ ಅವನ ತಾತನ ಜೊತೆನೆ ಫೈಟ್ ಮಾಡ್ತಾ ಇರ್ತಾನೆ. ಆದ್ರೆ ತಾತನ ಕೈಲಿ ಒದೆ ತಿಂದು ಇನ್ನೇನೋ ಸ್ಪೇಸ್ ಇಂದ ಕೆಳಗೆ ಬೀಳ್ತಾ ಇರ್ತಾನೆ. ಅಷ್ಟರಲ್ಲಿ ಟೇಲ್ಸ್ ಬಂದು ರೋಬೋಟ್ನಿಕ್ ನ ಕಾಪಾಡಿ ವಾಪಸ್ ಶಿಪ್ ಗೆ ಕರ್ಕೊಂಡ್ ಬಂದು ಬಿಡ್ತಾನೆ. ಅಷ್ಟರಲ್ಲಿ ವೆಪನ್ ಇಂದ ಫೈರ್ ಆಗ್ಬಿಡುತ್ತೆ. ಸೋನಿಕ್ ಮತ್ತೆ ಶ್ಯಾಡೋ ಇಬ್ರು ಬಂದು ಆ ಫೈರಿಂಗ್ ನ ಎಮರಾಲ್ಡ್ ಶಕ್ತಿಯಿಂದ ತಡಿತಾರೆ. ಆಮೇಲೆ ಸೋನಿಕ್ ಮೂರ್ಛೆ ತಪ್ಪಿ ಕೆಳಗೆ ಬೀಳ್ತಾ ಇರ್ತಾನೆ. ಟೇಲ್ಸ್ ರಿಂಗ್ ತಗೊಂಡು ಸೋನಿಕ್ ನ ಹಿಡ್ಕೊಂಡು ಅವನು ಕೂಡ ಕೆಳಗಡೆ ಬೀಳ್ತಾ ಇರ್ತಾನೆ. ಆದ್ರೆ ರಿಂಗ್ ಇಂದ ಸರಿಯಾಗಿ ಪೋರ್ಟಲ್ ಓಪನ್ ಮಾಡೋಕೆ ಆಗಲ್ಲ. ಅಷ್ಟರಲ್ಲಿ ನಕಲ್ಸ್ ಕೂಡ ಸೋನಿಕ್ ಮತ್ತೆ ಟೇಲ್ ಸಹಾಯಕ್ಕೆ ಬಂದು ಪೋರ್ಟಲ್ ಓಪನ್ ಮಾಡಿ ಎಲ್ರೂನು ಕಾಪಾಡ್ತಾನೆ. ಈ ಕಡೆ ರೋಬೋಟ್ನಿಕ್ ನ ತಾತ ಸತ್ತೋಗ್ತಾನೆ. ರೋಬೋಟ್ನಿಕ್ ಮತ್ತೆ ಶ್ಯಾಡೋ ಸೇರಿ ಆ ವೆಪನ್ ನ ಸ್ಪೇಸ್ ಅಲ್ಲೇ ಬ್ಲಾಸ್ಟ್ ಮಾಡಿ ಅವರು ಕೂಡ ಸತ್ತೋಗ್ತಾರೆ. ಕಡೆಗೆ ಭೂಮಿ ಸೇಫ್ ಆಗುತ್ತೆ. ಎಲ್ಲ ಮುಗಿದ್ಮೇಲೆ ಸೋನಿಕ್, ಟೇಲ್ಸ್ ಮತ್ತೆ ನಕಲ್ಸ್ ಎಲ್ರು ಮತ್ತೆ ರೇಸ್ ಮಾಡ್ತಾ ಇರ್ತಾರೆ. ಇಲ್ಲಿಗೆ ಮೂವಿ ಮುಗಿಯುತ್ತೆ. ಪೋಸ್ಟ್ ಕ್ರೆಡಿಟ್ ಸೀನ್ ಅಲ್ಲಿ ಸೋನಿಕ್ ಕಾಡಲ್ಲಿ ಇದ್ದಾಗ ಅಲ್ಲಿಗೆ ಒಂದು ಸ್ಪೇಸ್ ಶಿಪ್ ಬಂದು ಬೀಳುತ್ತೆ. ಅದರಿಂದ ಸೋನಿಕ್ ರೀತಿ ಕಾಣೋ ರೋಬೋಟ್ ಹೆಡ್ಜಾಗ್ ಬಂದು ಸೋನಿಕ್ ಮೇಲೆ ಅಟ್ಯಾಕ್ ಮಾಡುತ್ತೆ. ಸೋನಿಕ್ ಆ ರೋಬೋಟ್ ಗೆ ಹೊಡೆದು ಬ್ಲಾಸ್ಟ್ ಮಾಡ್ತಾನೆ. ನೋಡಿದ್ರೆ ಬೇಜಾನ್ ರೋಬೋಟ್ಗಳು ಬರ್ತಾನೆ ಇರ್ತಾವೆ. ಅವೆಲ್ಲ ಸೋನಿಕ್ ಮೇಲೆ ಅಟ್ಯಾಕ್ ಮಾಡಿದಾಗ ಅಲ್ಲಿಗೆ ಒಂದು ಪಿಂಕ್ ಕಲರ್ ಹುಡುಗಿ ಹೆಡ್ಜಾಗ್ ಕೈಯಲ್ಲಿ ಸುತ್ತಿಗೆ ಹಿಡ್ಕೊಂಡು ಬಂದು ಸೋನಿಕ್ ನ ಕಾಪಾಡ್ತಾಳೆ. ಇಲ್ಲಿಗೆ ಮೂವಿ ಮುಗಿಯುತ್ತೆ. ಪಾರ್ಟ್ 4 ಬರೋಕೆ ಇನ್ನೂ 2 ವರ್ಷ ಆಗುತ್ತೆ. ಸೊ ಎಕ್ಸ್ಪ್ಲನೇಷನ್ ಕೇಳಿ ನಿಮ್ಗೇನ್ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಂಟೆಂಟ್ ಇಷ್ಟ ಆಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ಸೂಪರ್ ಆಗಿರೋ ವಿಡಿಯೋ ಜೊತೆ ಸಿಗ್ತೀನಿ. ಜೈ ಕರ್ನಾಟಕ.